ಇವತ್ತಿನ ವ್ಲಾಗ್ ಬಂದು ಇವತ್ತು ಸೌಂದರ್ಯ ಮನೆಗೆ ಹೋಗಿದ್ದೆ, ಅಂದರೆ ಬೇಬಿ ಕ್ಯಾಸ್ಟಿಂಗ್ ಮಾಡಿದ್ನಲ್ಲ ಅವ್ನ ಮನೆಗೆ ಹೋಗಿದ್ದೆ. ಸೊ ಪಾಪು ನೋಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸ್ಮೈಲ್ ಮಾಡ್ತಿದ್ದ. ನಾನು ಜಸ್ಟ್ ರ್ಯಾಂಡಮಾಗಿ ವೀಡಿಯೋ ಮಾಡಿದೆ, ಅಂದರೆ ಹೋದಾಗೆಲ್ಲ ವೀಡಿಯೋ ಮಾಡ್ತಿರ್ತೀನಿ, ಪಾಪುದು ಫೋಟೋಸ್ ಎಲ್ಲ ತೆಗಿತಿರ್ತೀನಿ. ಅವ್ರ ಅಮ್ಮ ರೆಡಿ ಮಾಡ್ತೀನಿ ರೀ ಅಕ್ಕ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ಲು. ಇವತ್ತು ಫ್ರೈಡೇ ಥರ್ಸ್ಡೇ ಆಗಿರೋದ್ರಿಂದ ಅವ್ರ ಮನೆಯಲ್ಲಿ ಯಾವಾಗಲೂ 4 ಗಂಟೆಗೆ ಎದ್ದು ಪೂಜೆ ಮಾಡ್ತಾರಂತೆ. ಸೊ ಚೆನ್ನಾಗಿ ಪೂಜೆ ಮಾಡಿದರು. ನನ್ನ ಮನೇಲಿ ಮಲ್ಕೊಂಡಿಲ್ಲ, ಗಾಡೀಲಿ ಹೋದೆ. ಸೊ ಗಾಡೀಲಿ ಹೋಗಿದ ತಕ್ಷಣ ಮಲ್ಕೊಂಡ್ಬಿಟ್ಟ ಅವ್ರ ಮನೇಲಿ. ಅಂದರೆ ಮಕ್ಕಳಿಗೆ ಗಾಡೀಲಿ ಹೋದರೆ ಒಂಥರ ಗಾಳಿಗೆ ನಿದ್ದೆ ಬಂದ್ಬಿಡುತ್ತಲ್ಲ. ಸೊ ಅವ್ರ ಮನೆಗೆ ಮಲಸ್ದೆ, ಹಾಗೆ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ. ಅವರಮ್ಮ ಇವನ್ನ ಚಿನ್ನು ಮರಿನ ರೆಡಿ ಮಾಡ್ತಾಯಿದ್ಲು. ಇವಾಗ ತೆಗೀರಿ ಫೋಟೋಸ್ ವಿಡಿಯೋಸ್ ಅಂತ ಹೇಳಿ. ಸೊ ನಾನು ಜಸ್ಟ್ ಏನೋ ಮಾತಾಡ್ತಿದ್ದೆ ಅವಳ ಹತ್ರ, ಏನೋ ಕೇಳ್ತಿದ್ಲು ಅವಳು. ಅಂದರೆ ಕ್ಯಾಸ್ಟಿಂಗ್ ಬಗ್ಗೆ ಅನ್ಸುತ್ತೆ ಕೇಳ್ತಾ ಇದ್ದಿದ್ದು. ಐ ರಿಮೆಂಬರ್. ಆ್ಯಂಡ್ ಆಚೆಗಡೆ ನಾನು ಆಚೆ ಬಂದಿದ ತಕ್ಷಣ ನನ್ನ ಮಗ ಎಷ್ಟು ಚುರುಕಿದಾನಂದರೆ, ನಾನು ಆಚೆ ಬಂದಿದ್ದ ತಕ್ಷಣ ಎದ್ದು ಬರ್ತಿದ್ದಾನೆ ಗಾಯ್ಸ್. ಅವನ್ನ ಎತ್ಕೊಂಡ ಜಾಸ್ತಿ ಮಲಗಿಲ್ಲ, ಅವನು 1/2 hour ಏನೋ ಮಲಗಿದ್ದ ಅವ್ರ ಮನೆಯಲ್ಲಿ. ಆ್ಯಂಡ್ ನನ್ನ ಹತ್ರ ಬಂದು ಆಮೇಲೆ ಎತ್ಕೊಂಡೆ, ಮಲ್ಕೊಂಡಿಲ್ಲ ಅವನು, ಜಸ್ಟ್ ವೀಡಿಯೋ ಮಾಡಿಕೊಂಡೆ ನಾನು. ಮತ್ತು ಅವ್ರ ಮನೆ ಔಟ್ಸೈಡೆಲ್ಲ ಒಂಥರ ಗ್ರೀನರಿ ಚೆನ್ನಾಗಿತ್ತು, ಮರ ಗಿಡ ಜಾಸ್ತಿ ಇದೆ. ಸೊ ಆಚೆ ಬಂದೆ, ಮಾತಾಡ್ಕೊಂಡಿದ್ವಿ ನಾನು ಸೌಂದರ್ಯ. ನನ್ನ ಮಗ ವಿಡಿಯೋ ನೋಡು ಅಂದರೆ ನೋಡೋದೇ ಇಲ್ಲ. ಚಿಕ್ಕ ಪಾಪುಲಾದರೆ ನೋಡ್ತಿದ್ದ, ಈಗ ಬುದ್ಧಿ ಬಂದುಬಿಟ್ಟಿದೆ. ಅವ್ರ ಅಪ್ಪ ಥರ ಅವನಿಗೆ ವಿಡಿಯೋ ಫೋಟೋಸ್ ಅದೆಲ್ಲ ಲೈಕ್ ಆಗಲ್ಲ. ನನಗೆ ಸ್ವಲ್ಪ ಫ್ಯಾಷನ್ನು, ವೀಡಿಯೋಸು ಫೋಟೋಸು, ನಾನು ಸ್ವಲ್ಪ ಕ್ಯಾಮ್ರಾ ಫೇಸ್ ಅಲ್ವಾ ನಂದು, ಅದಕ್ಕೆ ಲೈಕ್ ಮಾಡ್ತೀನಿ. ಮತ್ತು ಅವ್ರ ಮನೆ ಹತ್ರ ತುಳಸಿ ಏನೇನೋ ಹಾಕಿದ್ರು, ಚೆನ್ನಾಗಿ ಬಂದಿತ್ತು. ಅದನ್ನು ಜಸ್ಟ್ ರ್ಯಾಂಡಮ್ಮಾಗಿ ಹಾಕಿದೆ. ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಇವನು ಆಟ ಆಡ್ಕೊಂಡಿದ್ದ. ನಾನು ಟೀ ಕುಡಿಯೋಣ ಅಂತ. ನೆಕ್ಸ್ಟು ನಮ್ಮ ಮನೇಲಿ ಮಧ್ಯಾಹ್ನ ಪಾಯಸ, ಮಸಾಲೆ ಎಗ್ ಗ್ರೇವಿ ಆ್ಯಂಡ್ ಟೀಗಿಟ್ಟಿದ್ದೀನಿ. ಮತ್ತು ರೈಸ್ ಎಲ್ಲ ಮಾಡಿಟ್ಬಿಟ್ಟು ಸೌಂದರ್ಯ ಮನೆಗೆ ಹೋಗಿದ್ದು ನಾನು. ನೆಕ್ಸ್ಟ್ ಮತ್ತು ನನ್ನ ಮಗನಿಗೆ ಮುತ್ಕೊಡೋ ಅಂದರೆ ಕೊಡೋದೇ ಇಲ್ಲ ಗೈಸ್. ಫಸ್ಟ್ ಆದರೆ ಎಷ್ಟು ಬೇಗ ಕೊಡ್ತಾಯಿದ್ನು, ಈಗ ಸತಾಯಿಸ್ತಾನೆ ತುಂಬ. ಇವ್ರ ಡ್ಯಾಡಿ ಅಂತವನು ಹಾಗೇನೆ, ಲವ್ ಮಾಡಬೇಕಾದ್ರೆ ಕೊಡ್ತಿದ್ದ, ಇವಾಗ ಕೊಡೋಕ್ಕೆ ಅಳ್ತಾನೆ. ನನಗೂ ಇವನು ಹುಟ್ಟಿದ ಮೇಲೆ ಇವನ ಮೇಲೇ ಅಲ್ವಾ, ಎಲ್ಲರಿಗೂ ಅಷ್ಟೇ. ಪಾಪು ಹುಟ್ಟಿದ ಮೇಲೆ ಅವ್ರ ಮೇಲೇ ಗಮನ, ಅವ್ರನ್ನ ಮುದ್ದು ಮಾಡ್ಬೇಕನ್ಸುತ್ತೆ. ಸೊ ನಾನು ಅವನಿಗೇನು ಕೇಳಲ್ಲ, ಮುತ್ಕೊಡು ಅಂತ, ಅದು ಅವ್ರಿಗೆ ಅನಿಸ್ಬೇಕಲ್ವಾ, ಪದೇ ನಾವು ಕೇಳೋಕ್ಕಾಗತ್ತಾ. ಸೊ ನೆಕ್ಸ್ಟು ಟೀ ಮಾಡಿದ್ನಲ್ಲ, ಆಚೆ ಬಂದು ಟೀ ಕುಡಿತಾ ಇದ್ದೆ, ಪೋಸ್ ಕೊಟ್ಕೊಂಡು ವಿಡಿಯೋ ಬೇಕು ಅಂತ. ವಿಡಿಯೋಗೆ ಟೀ ಕುಡ್ಕೊಂಡು ಚೆನ್ನಾಗಿ ಮಾಡಿದೆ. ಆ್ಯಕ್ಚುಲಿ ಶುಗರ್ ಖಾಲಿ ಆಗಿಬಿಟ್ಟಿತ್ತು, ಸೊ ಬೆಲ್ಲ ಹಾಕಿ ಮಾಡಿದ್ದೆ ಇವತ್ತು ಟೀ. ಶುಗರ್ಗಿಂತ ಬೆಲ್ಲನೇ ಯೂಸ್ ಮಾಡಬೇಕು ಜಾಸ್ತಿ ಅಲ್ವಾ. ಸೊ ಟೀ ಕುಡ್ದು ನೆಕ್ಸ್ಟು ಅಲ್ಲಿ ನಮ್ಮ ಮನೆ ಹಿಂದೆಗಡೆ ನಮ್ಮ ಕಸಿನ್ಸೇ ಅವ್ರ ಮಗಳು ನಮ್ಮ ಮನೆಗೆ ಬಂದು ಇಬ್ಬರು ಆಟಾಡ್ತಾಯಿದ್ರು. ತುಂಬ ಕಿತ್ತಾಡ್ತಾರೆ ಇವರಿಬ್ಬರು, ಒಂದಾಗ್ಬಿಟ್ರೆ ಮಾತ್ರ. ಇವಳಿಗೆ 2 ವರ್ಷ ನೋಡಿ, ಇವನು ತರಲೆ ನನ್ನ ಮಗ, ಅವಳಿಗೆ ಹೊಡಿತಾನೆ. ಇನ್ನೂ 1.5 ವರ್ಷ ಇವನಿಗೆ. ಅವಳು ಅದೇ ತಿಂತಾಳೆ, ಅವಳು ಜುಟ್ಟು ಹಿಡಿಯೋದು, ಹೊಡಿಯೋದು ಅವಳಿಗೆ. ಆಮೇಲೆ ಅವಳೇನಾನ